ಸಬ್ಜೆಕ್ಟ್ ಸ್ವಲ್ಪ ಚರ್ಚೆಗೆ ಅವಕಾಶ ಕೊಡಿ. ಇಡೀ ಮಲೆನಾಡಿನಲ್ಲಿ ಬೆಂಕಿ ಎತ್ತಿ ಉರಿತಾ ಇದೆ. ಸುಲಭ ಅಲ್ಲ. ಅವ್ರು ಹೇಳಿದ್ದಾರೆ ಅನೇಕ ಸಂಗತಿಗಳನ್ನ. ಜಂಟಿ ಸರ್ವೆ ಆಗಲಿಲ್ಲ, ಅರಣ್ಯಾಧಿಕಾರಿಗಳು ಬಂದು ಸ್ಥಳ ತನಿಖೆ ಮಾಡಲಿಲ್ಲ, ಇವರು ನೋಟಿಫಿಕೇಶನ್ಗಳಾಗಿದೆ, ಊರು ಬೆಂಕಿ ಎತ್ತಿ ಉರಿತಾ ಇದೆ. ಇದನ್ನ ಪರಿಭಾವಿತ ಅರಣ್ಯ ಅಂತ ಮಾಡಿದವ್ರು ನೀವೇ ಇದ್ದೀರಿ. ಪರಿಭಾವಿತ 2022ರಲ್ಲಿ ನಿಮ್ಮ ಸರ್ಕಾರ ಇದ್ದಾಗೆ ಯಾವುದು ವೆರಿಫಿಕೇಶನ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಹೋಗಿ ಕೊಟ್ಟಿದ್ರಲ್ಲ ನೀವು. ಈಗ ಬಂದು ಮನೆ ನೋಡ್ಬೇಕಾಗಿತ್ತಲ್ಲ ಅವಾಗ, ಅಲ್ಲಿ ನೋಡಿದಿರ ಅವಾಗ? ಕೇಳಲಿಲ್ಲ ಸರ್. ಯಾಕೆ ತಪ್ಪಾಯ್ತು? ನಿಮ್ಮ ಅಧಿಕಾರಿಗಳು ಅಧಿಕಾರಿಗಳ ಪ್ರಶ್ನೆ ನೀವೇನ್ ಮಾಡ್ತಾ ಇದ್ದೀರಿ? ನಿಮ್ಮ ಅಧಿಕಾರಿಗಳು ಕೇಳಲಿಲ್ಲ. ಸರ್ಕಾರದಲ್ಲಿ ಇದ್ದೀರಾ ಅವಾಗ? ಸುಪ್ರೀಂ ಕೋರ್ಟ್ ಹೇಳಿದ್ರೆ ಅಷ್ಟ್ಬಿಟ್ಟು ಬೇರೆ ಏನು ಇಲ್ಲ. ಸಭಾಧ್ಯಕ್ಷರೇ, ಚರ್ಚೆಗೆ ತಪ್ಪು. ಇದನ್ನ ಡೀಟೇಲ್ ಪರಿಭಾವಿತ ಅರಣ್ಯ ಇದೆ, ಡೀಮ್ ಫಾರೆಸ್ಟ್ ಇದೆ, ತಪ್ಪಾಗಿ ಏನು ಕೊಟ್ಟಿದ್ದಾರೆ. ಈಗೇನು ಜನ ಸಫರ್ ಆಗ್ತಾ ಇದ್ದಾರೆ, ರಾಜ್ಯದ ಅಭಿವೃದ್ಧಿನೂ ಸಮಸ್ಯೆ ಆಗ್ತಾ ಇದೆ. ನೀವು ಮಾಡಿದಂತದ್ದು ನೀವೇನು ಕೊಟ್ಟಿದ್ದೀರಿ ಅದಕ್ಕೆ ಸರಿಪಡಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ನಿಮ್ಮನ್ನು ಕೂಡ ಕೇಳ್ತಾ ಇಲ್ಲ, ಸುಪ್ರೀಂ ಕೋರ್ಟ್ ಸಭಾಧ್ಯಕ್ಷರೇ ಸಮೀಕ್ಷೆ ಮಾಡಬೇಕಂತ ತೀರ್ಮಾನ ಆಗಿದೆ. ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಸೇರಿ ರಾಜ್ಯಾದ್ಯಂತ ಜಂಟಿ ಸಮೀಕ್ಷೆ ಮಾಡ್ತಾ ಇದ್ದೇವೆ. ಈ ಸಮಸ್ಯೆ ಏನಿದೆ ಇವತ್ತಿಂದಲ್ಲ, ಇದು ಸುಮಾರು 50 ವರ್ಷ 100 ವರ್ಷದ ಸಮಸ್ಯೆ ಇದೆ. 1980ರಲ್ಲಿ ಅರಣ್ಯ ಸಂರಕ್ಷಣೆ ಕಾಯ್ದೆ ಬಂತು. ನಾನು ಕೂಡ ಅರಣ್ಯ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಬಹುತೇಕ ಅರಣ್ಯ ಸಚಿವರಾಗಿ ಕೆಲಸ ಮಾಡುವಂಥ ಕಷ್ಟದ ಇಲಾಖೆ ಮತ್ತೊಂದಿಲ್ಲ. ನಾನು ಅರಣ್ಯ ಸಚಿವನಾಗಿ ಕೆಲಸ ಮಾಡೋದ್ರೊಳಗೆ ನಮ್ಮ ಸೆಕ್ರೆಟರಿ ಬಂದು ಹೇಳಿದ್ದು, ದವೆ ಅಂತ ಸೆಕ್ರೆಟರಿ ಇದ್ರು, ಈಗ ರಿಟೈರ್ ಆಗ್ಯಾರ ಅವರು. ಸರ್, ಹಿಂದೆ ಮಹಾರಾಷ್ಟ್ರದೊಳಗೆ ಫಾರೆಸ್ಟ್ ಮಿನಿಸ್ಟರ್ ಜೈಲಿಗೆ ಹೋಗಿದ್ರು ಅನ್ನುವಂಥ ಮೊದಲೇ ಮಾತು ಹೇಳಿದರು. ಇದೇನು ಡೀಮ್ಡ್ ಫಾರೆಸ್ಟ್ ಇದೆಯಲ್ಲ, ಬೇಕಾಬಿಟ್ಟಿಯಾಗಿ ಆಗಿದ್ದು ನಿಜ. ಅವ್ರ ಮಾತಿಗೆ ನಾನು ಒಪ್ಕೊತೇನೆ, ಇದ್ರಾಗ ರಾಜಕಾರಣ ಮಾಡೋದು ಬೇಡ. ಆದರೆ ಇದರಿಂದ ಜನಕ್ಕೆ ತೊಂದರೆ ಆಗಿದೆ. ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕುಂತ್ಕೊಂಡು ಒಂದಿಷ್ಟು ಡೀಮ್ಡ್ 30% ಎಷ್ಟೋ ಪರ್ಸೆಂಟ್ ಅಂತ ಬಂದಾಗ ಬೇಕಾಬಿಟ್ಟಿಯಾಗಿ ಅದು ವಿಧಾನಸೌಧ ಡೀಮ್ಡ್ ಫಾರೆಸ್ಟ್ ಅಂತ ಬಂದರೂ ಕೂಡ ನೀವು ವಿಧಾನಸೌಧಕ್ಕೆ ಹೋಗುವಂಗಿಲ್ಲ. ಹಾಗಿದೆ. ನಾನು ಮಾನ್ಯ ಖರ್ಗೆ ಅವರಿಗೆ ಮನವಿ ಮಾಡ್ತೇನೆ, ಇದರೊಳಗೆ ರಾಜಕಾರಣ ಮಾಡೋದು ಬೇಡ. ಒಂದು ನಿಮಿಷ ಖರ್ಗೆ ಅವ್ರ ಬಗ್ಗೆ ಪ್ರೀತಿ ಭಾಳ ಆಯ್ತು, ಅದಕ್ಕೆ ಒಳ್ಳೆ ಬರ್ತದೆ ಸರ್. ಅಧ್ಯಕ್ಷ ಒಂದೇ ಸೆಕೆಂಡ್, ಒಂದು ನಿಮಿಷ ನೀನು ಅರಣ್ಯದ ಮಾತಾಡೋಕೆ ತಾನೆ, ನಾನು ಅದನ್ನ ಮಾತಾಡಕತ್ತೇನೆ. ಇದರೊಳಗೆ ರಾಜಕಾರಣ ಮಾಡೋದು ಬೇಡ ಸರ. ಇದಕ್ಕೊಂದು ಕಮಿಟಿಯನ್ನು ಮಾಡಿ ಅದರೊಳಗೆ MLAಗಳನ್ನು ಸೇರಿಸಿ ತ್ವರಿತವಾಗಿ ಎವ್ರಿ ಮಂತ್ ಒಂದು ಮೀಟಿಂಗ್ ಮಾಡುವಂಥದ್ದಾಗಿ ಕೇಂದ್ರ ಸರ್ಕಾರಕ್ಕೆ, ಸುಪ್ರೀಂ ಕೋರ್ಟಿಗೆ ಒಂದು ಅರ್ಜಿಯನ್ನು ಕೊಟ್ಟು ಅದಕ್ಕೊಂದು ಸೊಲ್ಯೂಷನ್ ಹುಡುಕಿ ಎಕ್ಸೆಸ್ ಡೀಮ್ ಫಾರೆಸ್ಟ್ ಅಂತ ಏನಾಗಿದೆಯಲ್ಲ ಅದನ್ನು ತೆಗೆದ್ರೆ ಜನರ ಲವ್ಲಿಹುಡ್ಗೆ ಅನುಕೂಲ ಆಗುತ್ತೆ. ಅಧ್ಯಕ್ಷರೇ, ಹಿಂದೆ ಮಾಡಿರೋ ತಪ್ಪನ್ನ ಸರಿ ಮಾಡೋಕ್ಕೊಂದು ಅವಕಾಶ ಸಿಕ್ಕಿದೆ ಅಂತೇಳಿ ಮಾನ್ಯ ಸಚಿವರ ಬಾಯಲ್ಲಿ ಕೇಳಿ ಖುಷಿ ಆಯಿತು. ನಾವು ಇದೇ ವಿಚಾರವಾಗಿ SIT ರಚನೆ ಆಗಿದೆ ಈ ರೀತಿಯ ತಪ್ಪುಗಳನ್ನ ಸರಿ ಮಾಡೋದಕ್ಕೆ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅಂತ ಹೇಳಿದ್ರು. ಆ ಸುತ್ತೋಲೆ, ಇದು ಬರೀ ಸುತ್ತೋಲೆ ಇದೆ, ನಮ್ಮ ಜೀವ ಬಂದರೆ ನಮಗೆ ಫ್ರೀ ಹ್ಯಾಂಡ್ ಇರುತ್ತೆ, ನಾವು ಮಾಡ್ಬೋದು ಅನ್ನೋದನ್ನು ಅಲ್ಲಿರತಕ್ಕಂಥ ನಮ್ಮ ಅಧಿಕಾರಿಗಳ ಬಾಯಲ್ಲಿ ಬಂದಿರೋದು. ದಯವಿಟ್ಟು ಅಧಿಕಾರಿಗಳಿಗೆ ತಾವು ಇನ್ನೂ ಇದ್ರ ಬಗ್ಗೆ ಸಾಕಷ್ಟು ಎಜುಕೇಟ್ ಮಾಡಬೇಕಾಗುತ್ತೋ ಏನೋ ಗೊತ್ತಿಲ್ಲ. ಶಾಸಕರು ಹೇಳಿದಾಗೆ ಪಾಟೀಲ್ ಸರ್ ಹೇಳಿದರು, ಎಲ್ಲ ಶಾಸಕರನ್ನ ಅದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಒಂದು ಮೀಟಿಂಗ್ ಕಂಡಕ್ಟ್ ಮಾಡೋಕ್ಕೆ ಹೇಳಿ, ಮರುಪರಿಶೀಲನೆ ವಿಚಾರದಲ್ಲಿ. ಸರ್ ಒಂದೇ ನಿಮಿಷ. ಮಾನ್ಯ ಅಧ್ಯಕ್ಷರೇ, ಡೀಮ್ಡ್ ಫಾರೆಸ್ಟಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹಳ ಚರ್ಚೆಗಳಾಗಿದೆ ಈ ಸದನದಲ್ಲಿ. ಇದರ ಹಿಂದೆ ಬಹಳ ಸಫರ್ ಪಟ್ಟಂತವ್ರು ನಾವೆಲ್ಲರೂ ಕೂಡ. ಮಾನ್ಯ ಸಚಿವರೇ ಹೇಳಿದಂತೆ ನಮ್ಮ ಸರ್ಕಾರ ಇದ್ದಾಗಲೇ 3,30,000 ಹೆಕ್ಟೇರ್ ಪ್ರದೇಶವನ್ನ ಡೀಮ್ಡ್ ಫಾರೆಸ್ಟ್ ಇಂದ ಕೈ ಬಿಡಬೇಕು ಅಂತೇಳಿ ಮೊದಲನೇ ಬಾರಿ ನಾವೇ ಸುಪ್ರೀಂ ಕೋರ್ಟಿಗೆ ಅಫಿಡೇಟ್ ಕೊಟ್ಟಿದ್ದು. ಅದು ಸರ್ವೆ ಸರಿಯಾಗಿಲ್ಲ ಅನ್ನೋದನ್ನ ಈಗ ಅವರೇ ಒಪ್ಕೊಂಡಿದ್ದಾರೆ, ನಾವು ಒಪ್ಕೊಂಡಿದ್ವಿ. ಇನ್ನಷ್ಟು ಪ್ರದೇಶಗಳನ್ನ ಸೇರಿಸಬೇಕಿತ್ತು ಅನ್ನೋದನ್ನ. ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡೋದೇನಂತ ಕೇಳಿದ್ರೆ, ಇದು ಚರ್ಚೆ ಆದ ನಂತರ ಈಗ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಅನ್ನೋರು ಎರಡು ಒಂದು ಜಂಟಿ ಸರ್ವೆ ಮಾಡಬೇಕು ಅಂತ ಆಗಿದೆ. ಅದಕ್ಕೊಂದು ಆ್ಯಪ್ ಅನ್ನು ನೀವು ಬಿಡುಗಡೆ ಮಾಡಬೇಕು ಅಂತ ಆಗಿತ್ತು. ನಿಮ್ಮ ಅರಣ್ಯ ಇಲಾಖೆನವರು ನಮ್ದು ಆ್ಯಪ್ ಬಂದಿದೆ, ಅದಿನ್ನೂ ಅಪ್ಲೋಡ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ದಯಮಾಡಿ ಈ ಆ್ಯಪ್ ಮುಖಾಂತರ ಜಂಟಿ ಸರ್ವೆನ ಬೇಗ ಒಂದು ಕಾಲಮಿತಿ ಫಿಕ್ಸ್ ಮಾಡಿ. ಕಾಲಮಿತಿಯನ್ನು ನೀವು ಫಿಕ್ಸ್ ಮಾಡಿದಲೆ ಜಂಟಿ ಸರ್ವೆ ಅಂತ ಎಷ್ಟು ವರ್ಷ ಹೇಳೋದು?
ಇದಕ್ಕೆ ಒಂದು ಕಾಲಮಿತಿಯನ್ನು ಫಿಕ್ಸ್ ಮಾಡಿರಾಗುತ್ತೆ. ನಾವು KDP ಸಭೆಯಲ್ಲಿ ಉಳಿದಂತ ಎಲ್ಲ ಸಭೆಗಳಲ್ಲಿ ಪದೇ ಪದೇ ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ ಅರಣ್ಯ ಅಧಿಕಾರಿಗಳು ಹೇಳ್ತಾರೆ ನಮ್ಮ ಹತ್ರ ಇನ್ನು ಆ್ಯಪ್ ಬರಲಿಲ್ಲ ಸರ್, ಆ್ಯಪ್ ಬರಲಿಲ್ಲ ಅಂತ ಹೇಳ್ತಾರೆ. ದಯಮಾಡಿ ಆ ಆ್ಯಪ್ ಅನ್ನು ಬಿಡುಗಡೆ ಮಾಡಿ, ಜಂಟಿ ಸರ್ವೆನ ಬೇಗ ಬಿಡುಗಡೆ ಮಾಡಿ, ಅದನ್ನ ನಿಮ್ಮ ರಾಜ್ಯ ಮಟ್ಟದ ಸಮಿತಿ ಕೊಡೋದಕ್ಕಿಂತ ಮುಂಚೆ ಎಲ್ಲ ಶಾಸಕರುಗಳ ಹತ್ರ ಸರ್ವೆ ನಂಬರ್ಗಳನ್ನು ತೋರಿಸಿ, ನಾವು ಆಗ ಅದನ್ನು ಸ್ಪಷ್ಟ ಮಾಡ್ತೇವೆ ಸರ್ವೆ ನಂಬರ್ ಬೇಕೋ ಬೇಡ ಅಂತ. ಅವಾಗ ಇದಕ್ಕೆ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಇದೆ. ಒಂದು ಲಾಸ್ಟ್ ಕ್ಲಾರಿಫಿಕೇಶನ್ ಸಭಾಧ್ಯಕ್ಷರೇ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ಅಷ್ಟರವರೆಗೆ ಯಾವುದೇ ಒಕ್ಕಲೆಬ್ಬಿಸುವುದು ಬೇಡ. ಅಷ್ಟರವರೆಗೆ ಹೇಳಿದ್ದಾರೆ ಅಧ್ಯಕ್ಷರೇ, ಪರಿಭಾವಿತ ಅರಣ್ಯ ಪ್ರದೇಶಕ್ಕೆ ಸಚಿವರು ಏನ್ ಹೇಳಿದ್ದಾರೆ ಅದು ಮಾಡ್ಲಿ, ಬಹಳ ಸಂತೋಷ ಅಧ್ಯಕ್ಷರೇ. ಅದಕ್ಕೆ ಸಚಿವರು ಧನ್ಯವಾದಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.